ಪ್ಯಾಚ್ ವರ್ಕ್ ಯಾವ ಥರ ಮಾಡೋದಂತ ಸಾಲ್ಮೆಂಟು ಆಕ್ಸಲ್ ಬ್ಲೇಡ್ ಜಾಸ್ತಿ ಹಾಕಿದ್ರೆ ಮಾತ್ರ ಸ್ವಲ್ಪ ಇಲ್ಲಿ ನೋಡಿ ಸಣ್ಣದಾಗಿ ಹೋಲ್ ಬಿದ್ದೈತೆ. ಇದನ್ನ ಏನು ಮಾಡಿಬಿಡ್ತೀವಪ್ಪ ನಾವು ನಾರ್ಮಲ್ ಆಗಿ ಅಂದ್ರೆ ಕೋದು ಇಷ್ಟುದ್ದ ಪೀಸ್ ಹಾಕಿಬಿಡ್ತೀವಿ. ಪೀಸ್ ಹಾಕಕ್ಕೆ ಏನಪ್ಪ ಸಮಸ್ಯೆ ಅಂದ್ರೆ ಖರ್ಚು ಜಾಸ್ತಿ ಆಗುತ್ತಾ ಮತ್ತು ಇಷ್ಟುದ್ದ ಪೈಪ್ಲೈನ್ ತೆಗ್ಸ್ಕೊಂತೈತಿ. ತೆಗ್ಸ್ಕೊಂಡ್ಲಾರ್ದಂಗೆ ಅಗ್ದಿ ಸಿಂಪಲ್ಲಾಗಿ ರೆಡಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈ ಥರ ಹೊಡೆದೈತಿ. ಈ ಥರ ಹೊಡೆದ್ರೆ ಏನು ಮಾಡ್ತೀವಪ್ಪ ನಾವು ಕೋದು ಪೀಸ್ ಚೇಂಜ್ ಆಗಿಬಿಡ್ತೀವಿ. ಇದನ್ನು ಪ್ಯಾಚ್ ವರ್ಕ್ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಈಗ ಇಲ್ಲೊಂದು ಸ್ವಲ್ಪ ಹೊಡೆದೈತಿ, ಇಲ್ಲೊಂದು ಸ್ವಲ್ಪ ಹೊಡೆದೈತಿ, ಮತ್ತು ಇಲ್ಲಿ ಎರಡು ಐತಲ್ಲಿ ಪ್ಯಾಚ್ ವರ್ಕ್ ಯಾವ ಥರ ಹಾಕೋದಂತ ನೋಡೋಣ ಬನ್ನಿ. ಇದಕ್ಕೆ ಪ್ಯಾಚ್ ವರ್ಕ್ ಮಾಡೋಕೆ ಯಾವ್ಯಾವ ವಸ್ತು ಬೇಕು ಏನು ಬೇಕಂತ ಹೇಳ್ತೀನಿ ನೋಡಿ. ಕಾಟನ್ ಬಟ್ಟೆ, ಒಂದು ಕಾಟನ್ದಾಗಿರ್ಬೇಕು ಬಟ್ಟೆ, ಒಂದು ಬಟ್ಟೆ, ಒಂದು 2 ಪೀಸು ಸಾಲ್ಮೆಂಟು ಆಕ್ಸಲ್ ಬ್ಲೇಡು. ನಿಮ್ದು ಎಷ್ಟು ಇಂಚಿನ ಪೈಪ್ ಹೊಡೆದಿರ್ತಾ, 3/4 ಇಂಚು 3/4 ಇಂಚು, 2 ಇಂಚು 2 ಇಂಚು, ಎಷ್ಟು ಇಂಚಿನ ಪೈಪ್ ಹೊಡೆದಿರ್ತು ಅಷ್ಟು ಅದ ಪೈಪ ತೊಗೋಬೇಕು. ಅದ ಪೈಪ ತಗೊಂಡು ಈ ಓಲ್ ಇರ್ತಲ್ಲ ಇಷ್ಟಕ್ಕೆ ಆ ಓಲ್ ಒಟ್ಟು ಒಂದು ಅರ್ಧ ಇಂಚು ಜಾಸ್ತಿ ಪೈಪ್ ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಇಷ್ಟು ಕಟ್ ಮಾಡಿ ತೋರಿಸ್ತೇನೆ ನಾನು ಯಾವ ಥರ ಪೈಪ್ ಕಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೆಜರ್ಮೆಂಟ್ ತಗೋ ಫಸ್ಟು, ಎಷ್ಟು ಹೊಡೆದೈತೆ ಎಷ್ಟಿಲ್ಲ ಅಂತಂದೇಳಿ. ಇಷ್ಟು ಹೊಡೆದೈತೆ ನಮ್ದು, ಇಷ್ಟು ತಗೊಂತ ಇದ್ದೀನಿ ನಾನು. ಇಷ್ಟು ಕಟ್ ಮಾಡ್ಕೊಂತ ಈಗ ಫಸ್ಟ್ ಕಟ್ ಮಾಡಾಯ್ತು. ಇವಾಗ ಈ ಕಡೆ ಒಂದು ಸೈಡ್ ಕಟ್ ಮಾಡ್ತೀನಿ. ಈ ಥರ ಪೀಸ್ ತೊಗೋಬೇಕು, ಈ ಥರ ಪೀಸ್ ಕಟ್ ಮಾಡ್ಕೋಬೇಕು. ಈ ಥರ ಪೀಸ್ ಕಟ್ ಮಾಡ್ಕೊಂಡು ಈ ಓಲಿಗೆ ನೋಡ್ಕೋಬೇಕು ಫಸ್ಟು. ಈ ಓಲಿ ಕರೆಕ್ಟ್ ಆಗುತ್ತಾ ಇಲ್ಲ ಅಂತಂದೇಳಿ ಕರೆಕ್ಟಾಗಿ ಇಷ್ಟು ಕುಂತ್ಕೋಬೇಕು, ಕರೆಕ್ಟಾಗಿ ಇಷ್ಟು ಕರೆಕ್ಟಾಗಿ ಕುಂತ್ಕೋಬೇಕು. ಇವಾಗ ಆಕ್ಸಲ್ ಬ್ಲೇಡ್ ತಗೊಂಡು ಈ ಪೈಪ್ನ ಕೆರ್ಕೊಂಡು ಚೆನ್ನಾಗಿ ಸ್ವಲ್ಪ ಯಾವ ಥರ ಕೆರ್ಕೋಬೇಕು. ನೀಟಾಗಿ ಈ ಥರ ಬೇಸ್ ಚೆನ್ನಾಗಿ ಕೆರಿಬೇಕು. ಇವಾಗ ನೀಟಾಗಿ ಅಷ್ಟು ಕೆರ್ದತ್ತು. ಇವಾಗ ಯಾವ ಥರ ಇದು ಕಚ್ಚೋದಂತ ನೋಡೋಣ ಬನ್ನಿ. ಬಟ್ಟೆ ತಗೊಳ್ರಿ, ಈ ಬಟ್ಟೆ ತಗೊಳ್ಳಿ, ಬಟ್ಟೆ ಅಳತೆ ಮಾಡ್ಕೊಳ್ಳಿ. ಈ ಬಟ್ಟೆನ ಕರೆಕ್ಟಾಗಿ ಇದು ಕುಂದ್ರೋ ರೀತಿ ಅಳತೆ ಮಾಡ್ಕೊಳ್ಳಿ. ಈ ಬಟ್ಟೆನ ಈ ರೀತಿ ಕರೆಕ್ಟಾಗಿ ಕುಂದ್ರಬೇಕು ಆ ಥರ ಹರ್ಕೊಳ್ಳಿ. ಕರೆಕ್ಟಾಗಿ ಹರ್ಕರಿ, ಸ್ವಲ್ಪ ಹೆಚ್ಚಿಗೆ ನಂಗೆ ಹರ್ಕೋಬೇಕು. ಮತ್ತು ಕಡಿಮೆ ಬಿದ್ದರೆ ಲೀಕೇಜ್ ಬರೋ ಚಾನ್ಸಸ್ ಇರುತ್ತೆ. ಯಾವ ರೀತಿ ಕರೆಕ್ಟಾಗಿ ಬಂದೈತೆ ಅಂತ ನೋಡಿ. ಈ ರೀತಿ ಕರೆಕ್ಟಾಗಿ ಹರ್ಕೋಬೇಕು. ಕರೆಕ್ಟಾಗಿ ಹರ್ಕೊಂಡು ಇವಾಗ ಈ ಬಟ್ಟೆನ ಸಾಲ್ಮೆಂಟ್ ತೆಗೆದು ಈ ಬಟ್ಟೆನ ಸಾಲ್ಮೆಂಟ್ನಾಗ ಎದ್ದು ಬಿಡೋಣ ಪೂರ್ತಿ ಕಂಪ್ಲೀಟಾಗಿ. ಬಟ್ಟೆನ ಸಾಲ್ಮೆಂಟ್ನಾಗ ಎದ್ದು ಇದಕ್ಕೊಂದು ಸರ್ತಿ ಇದೇ ಅರ್ಬಿಲಿದ್ದ ಸಾಲ್ಮೆಂಟ್ ಹಚ್ಚೋಣ. ಮತ್ತು ಇದಕ್ಕೆ ಕೂಡ ಹಚ್ಚೋಣ. ಸಾಲ್ಮೆಂಟ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಯಾರಿ. ಜಾಸ್ತಿ ಹಾಕಿದ್ರೆ ಮಾತ್ರ ಸ್ವಲ್ಪ ಬಿಡೋ ಚಾನ್ಸಸ್ ಜಾಸ್ತಿ ಇರ್ತವೆ, ಗಟ್ಟಿಯಾಗಿರ್ತಾ. ಸಾಲ್ಮೆಂಟ್ ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ. ಸಾಲ್ಮೆಂಟ್ ಹಾಕಾಯ್ತು. ಸಾಲ್ಮೆಂಟ್ ಪಕ್ಕಕ್ಕೆ ಇಡೋಣ. ಇವಾಗ ಎರ್ಬಿ
ಅರ್ಬಿ ತಗೊಂಡು ಹುಷಾರು ಮಣ್ಣಿಗಿಣ್ಣು ಹತ್ತಬಾರ್ದು. ಇವಾಗ ಈ ಅರ್ಬಿನ ಇದು ಕರೆಕ್ಟಾಗಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೊಂಡು ಈ ರೀತಿ ತಗೊಂಡು ಇಷ್ಟೇ ಕರೆಕ್ಟಾಗಿ ಓಲ್ ಎಲ್ಲಿದೆ ಓಲ್ ಸೆಂಟ್ರ್ ಇರಬೇಕು, ಆಚಕ್ಕೆ ಈಚಕ್ಕೆ ಸೆಂಟ್ರ್ ಇರಬೇಕು. ಕರೆಕ್ಟಾಗಿ ಹಾಕ್ಕೊಳ್ಳಿ. ನನಗೆ ಸೆಂಟ್ರಾಗಿ ಹಾಕ್ಕೊಂಡಿನಿ. ಈ ಟ್ಯೂಬ್ ತಗೊಂಡು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತಾ ಸ್ವಲ್ಪ ಬಿಗಿಯಾಗಿ ಹಿಡ್ಕೊಂಡು ಟೈಟ್ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಟ್ಯೂಬನ್ನು ಟೈಟ್ ಮಾಡಿ. ಈ ರೀತಿ ಕಟ್ಟಿ ಟ್ಯೂಬಿಂದ ಬಿಗಿದಾದ್ಮೇಲೆ 1-2 ತಾಸು ಬಿಡಿ. 1-2 ತಾಸು ಬಿಟ್ಟು ಇಲ್ಲಿ ಪಕ್ಕದಾಗ ಗೋಲಾಕಂದ್ರೆ ನಿಮ್ಮ ಡ್ರಿಪ್ಪಿಗೆ ಏನಿದೆ ಕನೆಕ್ಷನ್ ಕೊಟ್ಕೋಬೋದು. ಯಾವ ರೀತಿ ಪ್ರಾಬ್ಲಮ್ ಆಗೋಲ್ಲ, ಪಕ್ಕದಲ್ಲೇ ಕೊಟ್ಕೋಬೋದು. ಇದು ಮಾತ್ರ ಒಂದನಿ ಲೀಕೇಜ್ ಬರೋಲ್ಲ. ಈ ಅರ್ಬಿ ಯಾಕಪ್ಪ ಹಾಕಿವಿ ಅಂದ್ರೆ ಇದು ವಾಯ್ಸರ್ ಥರ ಕೆಲಸ ಮಾಡುತ್ತೆ. ಒಂದನಿ ನೀರು ಮಾತ್ರ ಇದು ಲೀಕೇಜ್ ಕೊಡೋಲ್ಲ. ಹಾಗೆ ಪೈಪ್ನ ಈಗ ಹಾಕಿದ್ವಿ ಅಂದ್ರೆ ಲೀಕೇಜ್ ಬಂದ್ಬಿಡ್ತಾ. ಲೀಕೇಜ್ 100% ಹಿಂಗೆ ಹಾಕಿಬಿಟ್ರೆ ಲೀಕೇಜ್ ಬರ್ತಾ. ಅರಿವಿ ಹಾಕಿದ್ರೆ ಮಾತ್ರ ಲೀಕೇಜ್ ಬರೋಲ್ಲ. ಇವು 2-3 ಆಲ್ರೆಡಿ ಹಾಕಿ ನಾನು ಸಕ್ಸಸ್ ಆಗಿದ ಮ್ಯಾಗ ನಾ ವಿಡಿಯೋ ಮಾಡ್ತಾ ಇರೋದು.